ನಮಸ್ಕಾರ. ಮಲ್ಲಿಗೆ ಇಡ್ಲಿ, ಖುಷ್ಬು ಇಡ್ಲಿ ಅಥವಾ ಸ್ಪಾಂಜಿ ಸಾಫ್ಟ್ ಇಡ್ಲಿ ಬೇಕೇ? 3:1:1 ಈ ಒಂದು ಫಾರ್ಮುಲೆಯಿಂದ ಇಡ್ಲಿಯನ್ನು ತಯಾರಿಸಿ ನೋಡಿ, ಹೇಗಿರುತ್ತೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳ್ತೀರಾ. 3ರಷ್ಟು ಕುಸುಬ್ಲಕ್ಕಿ ಅಂದರೆ ಮೋಟಾ ಅಕ್ಕಿ, ಈ ಅಕ್ಕಿನೇ ಆಗಬೇಕು. ನೀವು ಯಾವುದೇ ಮೆಜರ್ಮೆಂಟ್ ತೊಗೊಳ್ಳಿ, ಒಂದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಅದರಲ್ಲಿ 3 ಲೋಟದಷ್ಟು ಈ ಅಕ್ಕಿಯನ್ನು ಹಾಕ್ಕೊಳ್ಳಿ. 1 ಲೋಟದಷ್ಟು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ, ಅದನ್ನೇ ಆ ಥರ ಅವಲಕ್ಕಿಯನ್ನೇ ಹಾಕಬೇಕು. ಇನ್ನೂ 1 ಲೋಟ ಉದ್ದಿನಬೇಳೆ, ಗೋಲಾ ಉದ್ದಿನಬೇಳೆ, ಹೋಲ್ ಉದ್ದಿನಬೇಳೆಯನ್ನೇ ಹಾಕಿದ್ದೀನಿ, ಅದನ್ನೇ ಹಾಕಬೇಕು. ಈ ಥರ 3:1:1 ಈ ಫಾರ್ಮುಲದ ಪ್ರಕಾರ ನಾನು ಇಡ್ಲಿ ಮಾಡ್ತಿರೋದು. ಇದನ್ನು ಚೆನ್ನಾಗಿ ನೀರಲ್ಲಿ 2-3 ಬಾರಿ ತೊಳಿಬೇಕು. ಯಾಕೆ ತೊಳಿಬೇಕು ಅಂತ ಹೇಳ್ತಿದ್ದೀನಿ 3 ಸರ್ತಿ ಅಂತಂದರೆ, ಅದು ಬೆಳ್ಳಗೆ ಆಗಬೇಕು ಇಡ್ಲಿ ಅಂದರೆ ಈ ಥರ 2-3 ಸರ್ತಿ ತೊಳಿಬೇಕಾಗತ್ತೆ. ಇಲ್ಲಾಂದರೆ ಸ್ವಲ್ಪ ಡಲ್ಲಾಗಿರುತ್ತೆ ಕಲರ್ ಇಡ್ಲಿ ಅದು. ಅದನ್ನು ಈ ಕನ್ಸಿಸ್ಟೆನ್ಸಿಗೆ ಚೆನ್ನಾಗಿ ರುಬ್ಕೊಳ್ಳಿ. ಓವರ್ನೈಟ್ ನೆನೆಯಕ್ಕೆ ಬಿಡಿ, ಅಥವಾ ಬೆಳಗಿನ ಟೈಮಲ್ಲಿ ರುಬ್ಬಿರೋದಾದರೆ 3 to 4 hours ಬಂದರೆ ಸಾಕು, ಫರ್ಮೆಂಟೇಷನ್ ಬರುತ್ತೆ. ಅದನ್ನು ಈ ರೀತಿ ಮಸ್ಲಿನ್ ಕ್ಲಾತ್, ಈ ಕಾಟನ್ ಕ್ಲಾತ್ ಬರ್ತವಲ್ಲ ಪಂಚೆ ಬಟ್ಟೆಗಳು, ಅದನ್ನು ಈ ಶೇಪಿಗೆ ಕಟ್ ಮಾಡ್ಕೊಂಡು ಕರೆಕ್ಟಾಗಿ ಅದರ ಮೇಲೆ ಇಡ್ಲಿ ಹಾಕೋದ್ರಿಂದ ಉಬ್ಬಿದ ಇಡ್ಲಿ ಖುಷ್ಬು ಇಡ್ಲಿ ಥರ ಬರುತ್ತೆ. ಇಲ್ಲ ನಾನು ತಟ್ಟೆ ಮೇಲೆ ಹಾಕ್ತೀವಿ ಅಂದರೆ ಅದ್ರ ಮೇಲೂ ಹಾಕ್ಬೋದು, ಹೀಗೆ ಅದು ಕೂಡ ಚೆನ್ನಾಗೇ ಬರುತ್ತೆ, ಅದು ಕೂಡ ಸಾಫ್ಟಾಗಿರುತ್ತೆ. ನೀವು ಮಾಡಿ ಇದನ್ನು ಈ ರೀತಿ ಒಂದು 5 ನಿಮಿಷದಿಂದ 8 ನಿಮಿಷದವರೆಗೂ ಬೆಂದ ನಂತರ ನೋಡಿ, ಇಡ್ಲಿ ಯಾವತ್ತಿಗೂ ನಿಮಗೆ ಅದು ಫ್ಲ್ಯಾಟ್ ಆಗಲಿ ಹಾರ್ಡ್ ಆಗಲಿ ಆಗೋದಿಲ್ಲ, ಇದೇ ಥರ ಸ್ಪಾಂಜಿಯಾಗಿ ಬರುತ್ತೆ. ಸೊ ನೀವು ನೆನ್ಪಿಟ್ಕೋಬೇಕಾಗಿರೋದು ಮೇಯ್ನಾಗಿ 3:1:1